ಕಾಲ್ತುಳಿತ ಕೇಸ್ ಬಗ್ಗೆ ಕೋರ್ಟ್ಗೆ ವರದಿಯನ್ನ ಕೊಡಬೇಕು, ಸರ್ಕಾರದ ಪರ ಏನು ಹೇಳಬೇಕು ಅಂತ ಹೇಳಿ ಚರ್ಚೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ವಾಸ್ತವ ಏನಿದೆ ಅಂತ ಕೋರ್ಟ್ಗೆ ವರದಿಯನ್ನ ಕೊಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ದೆಹಲಿಗೆ ಹೋಗಿರೋ ವಿಚಾರ ವರಿಷ್ಠರಿಗೆ ಪ್ರಕರಣದ ಮಾಹಿತಿಯನ್ನ ಕೊಡೋದಕ್ಕೆ ಹೈಕಮಾಂಡ್ ನಾಯಕರು ಕರೆದ್ರು, ನಾನು ಕೂಡ ಹೋಗ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಲಾಯಿತು. ಆ ಒಂದು ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಗಿಯಾಗಿದ್ರು. ಅದರಂತೆ ಇವತ್ತು ಹೈಕಮಾಂಡ್ ನಾಯಕರ ಬುಲಾವ್ ಹಿನ್ನೆಲೆಯಲ್ಲಿ ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದ್ದಾರೆ. ನಮಗೆ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ, ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು. ಇನ್ನೂ ಕೂಡ ಅದು ಅದ್ರ ಬಗ್ಗೆ ಏನು ಹೇಳಕ್ಕೆ ಬರೋದಿಲ್ಲ. ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ, ಸಿ ಎಮ್ ಅವರನ್ನು ಡಿ ಸಿ ಎಮ್ ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ, ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು, ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ. ತನಿಖಾ ವರದಿ ನಮಗೂ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ, ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು. ಇನ್ನೂ ಕೂಡ ಅದು ಅದ್ರ ಬಗ್ಗೆ ಏನು ಹೇಳಕ್ಕೆ ಬರೋದಿಲ್ಲ. ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ, ಸಿ ಎಮ್ ಅವರನ್ನು ಡಿ ಸಿ ಎಮ್ ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ, ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು